ಮೈ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ, ಧನ್ಯವಾದ. ನಿನ್ನೆ ರಾತ್ರಿ ಅವರು ನಿಮ್ಮ ಬಗ್ಗೆ ಯೋಚಿಸಿದ ರೀತಿಯು ಶಾಂತವೂ ಅಲ್ಲ, ಸರಳವೂ ಅಲ್ಲ. ಅದು ಮೌನದೊಳಗಿನ ಗದ್ದಲ. ಅವರಿಗೆ ಸ್ಪಷ್ಟಪಡಿಸಿಕೊಳ್ಳಲಾಗದ ಒಂದು ಭಾವನೆ. ಅವರ ದಿನದ ಅಂತ್ಯಕ್ಕೆ ಅವರು ಒಬ್ಬರೇ ಇದ್ದಾಗ, ಫೋನ್ ಕೈಯಲ್ಲಿ ಇದ್ದಾಗ, ಕೊಠಡಿಯಲ್ಲಿ ಸ್ವಲ್ಪ ಗೂಢ ನಿಶ್ಶಬ್ದವಾದಾಗ ನಿಮ್ಮ ನೆನಪು ಅವರ ಮನಸ್ಸಿನ ಒಳಗೆ ಬರುತ್ತದೆ. ಮೊದಲಿಗೆ ಅವರು ಅದನ್ನು ಕಡೆಗಣಿಸಿದರು. ನಾನು ಅವರನ್ನು ಯಾಕೆ ಯೋಚಿಸಬೇಕು ಎಂದು ತಮಗೆ ತಾವೇ ಹೇಳಿಕೊಂಡರು. ಆದರೆ ಕೆಲವು ನೆನಪುಗಳು ಕೊನೆಗಾಲಿಗಿಂತಲೂ ಬಲವಾಗಿ ಹಿಂದಿರುಗುತ್ತದೆ. ನೀವು ಅವರ ಜೀವನದಲ್ಲಿ ಯಾವ ರೀತಿ ಇದ್ದೀರಿ ಎಂಬುದನ್ನು ಮನಸ್ಸು ಅವರಿಗೆ ಮತ್ತೆ ನೆನಪಿಸಿತು. ನಿನ್ನೆ ರಾತ್ರಿ ಅವರ ಮನಸ್ಸಿನಲ್ಲಿ ಏನಾಯಿತು? ಅವರು ನಿಮ್ಮ ಜತೆ ನಡೆದ ಒಂದು ಚಿಕ್ಕ ಕ್ಷಣವನ್ನೇ ಮತ್ತೆ ಮತ್ತೆ ನೆನಪಿಸಿಕೊಂಡರು. ನಿಮ್ಮ ನಗು, ನಿಮ್ಮ ಮಾತು, ಅಥವಾ ನೀವು ಹೇಳಿದ ಒಂದು ವಾಕ್ಯ. ಹಳೆಯ ಮೆಸೇಜ್ಗಳನ್ನು ತೆರೆದು ನೋಡಬೇಕೆಂದು ಎರಡು ಮೂರು ಬಾರಿ ಯೋಚಿಸಿದರು. ಆದರೆ ನೋಡಿದರೆ ಹಳೆಯ ಭಾವನೆಗಳು ಹಿಂದಿರುಗುತ್ತದೆ ಅನ್ನುವ ಭಯದಿಂದ ಹಿಂದಿರುಗಿದರು. ಅವರು ಮರೆತಂತೆ ನಟಿಸುತ್ತಿದ್ದರು, ಆದರೆ ಅವರ ಹೃದಯದಲ್ಲಿ ಇನ್ನೂ ನಿಮ್ಮ ಹೆಸರಿಗೆ ಜಾಗ ಉಳಿದಿದೆ. ಅವರು ನಿನ್ನೆ ರಾತ್ರಿ ನಿಮ್ಮ ಹತ್ತಿರ ಬರಬೇಕೆಂದು ಮನಸ್ಸು ಒತ್ತಾಯಿಸಿದ್ದು ಸತ್ಯ. ಆದರೆ ಅವರು ನನ್ನನ್ನು ಹೇಗೆ ಸ್ವೀಕರಿಸುತ್ತಾರೆಂದು, ನಾನು ಹೋಗೋದು ಸರಿಯಾ ಎನ್ನುವ ಗೊಂದಲಗಳು ಅವರನ್ನು ತಡೆದಿತ್ತು. ಅವರ ಒಳಗಿನ ಮೌನ ಭಾವನೆ ಒಳಗೆ ಅವರು ಸ್ಪಷ್ಟವಾಗಿ ಒಪ್ಪಿಕೊಂಡರು. ನಾನು ಅವರನ್ನು ಮಿಸ್ ಮಾಡ್ತಿದ್ದೀನಿ, ಆದರೆ ಹೇಳಲು ಧೈರ್ಯ ಬರುತ್ತಿಲ್ಲ. ಅವರ ಮನಸ್ಸು ನಿಮಗೆ ಮೆಸೇಜ್ ಕಳಿಸಲು ಬಯಸಿದರು, ಆದರೆ ತಮ್ಮ ಹಳೆಯ ತಪ್ಪುಗಳನ್ನು ಅಥವಾ ನಿಮ್ಮ ಪ್ರತಿಕ್ರಿಯೆ ಬಗ್ಗೆ ಇರುವ ಭಯ ಅವರನ್ನು ಹಿಂದಿರುಗಿಸಿತು. ಆದರೆ ಒಂದು ವಿಷಯ ಖಚಿತ, ನಿಮ್ಮ ಬಗ್ಗೆ ಇರುವ ಭಾವನೆ ಇನ್ನೂ ಕಡಿಮೆಯಾಗಿಲ್ಲ, ಮೌನವಾಗಿದ್ದಾರೆ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.